ನಮಸ್ತೆ. ನಾನಿವತ್ತು ಈ ವಿಡಿಯೋದಲ್ಲಿ ಹೆಸರುಘಟ್ಟ ಕೆರೆನ ತೋರಿಸ್ತಾ ಇದ್ದೀನಿ. ಹೆಸರುಘಟ್ಟ ಕೆರೆ ಮೈಸೂರು 10ನೇ ಚಾಮರಾಜ ಒಡೆಯರ ಕಾಲದಲ್ಲಿ 1894ರಲ್ಲಿ ಕಟ್ಟಿಸಿರೋದು. ಇಂಡಿಯಾದಲ್ಲೇ ಮೊದಲ ಬಾರಿಗೆ ಪೈಪ್ಲೈನ್ ನೀರಿನ ಸೌಲಭ್ಯ ಒದಗಿಸಿರೋಂಥ ಹೆಗ್ಗಳಿಕೆ ಕೂಡ ಇದೆ ಹೆಸರುಘಟ್ಟ ಕೆರೆಗೆ. ನೀವು ಒನ್ ಡೇ ಪಿಕ್ನಿಕ್ ಏನಾದ್ರು ಬರ್ತೀನಿ ಅಂದರೆ ತುಂಬ ಸುತ್ತಮುತ್ತ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಮದುವೆ ಫೋಟೋ ಶೂಟ್ ಕೂಡ ನೀವು ಮಾಡಿಸ್ಬೋದು. ಹಾಗೆ ಇಲ್ಲಿ ಒಂದು ಚಿಕ್ಕ ಮೂರ್ತಿ ಇದೆ. ಇಲ್ಲಿ ಮೊಸರನ್ನ ನೈವೇದ್ಯ ಮಾಡಿ ನಿಮ್ಮ ಕೈಯಾರೆ ನೀವೇ ಪೂಜೆ ಕೂಡ ಮಾಡ್ಬೋದು. ಹಾಗೆ ಸ್ವಲ್ಪ ಒಳಗಡೆ ಮುಂದೆ ಹೋದರೆ ಆ ಕಡೆ ಈ ಕಡೆ ಚಿಕ್ಕ ದ್ವಾರಪಾಲಕರು ಅಮ್ಮಂದಿರು ಇರ್ತಾರೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ನೀವು ಮತ್ತೆ ಗರ್ಭಗುಡಿ ಒಳಗಡೆ ಹೋದಾಗ ಅಲ್ಲಿ ದುರ್ಗಾಂಬ ದೇವತೆ ಇರ್ತಾರೆ. ಅಲ್ಲಿಯೂ ಕೂಡ ನೀವು ನಿಮ್ಮ ಕೈಯಾರೆ ಪೂಜೆ ಮಾಡಿ ನಿಮ್ಮ ಬೇಡಿಕೆ ಕೂಡ ಅಮ್ಮ ನೆರವೇರಿಸ್ತಾರೆ. ಹೆಸರುಘಟ್ಟ ಕೆರೆ ಏರಿ ಮೇಲೆ ಅಮ್ಮ ಕೂತಿದ್ದಾರೆ ದುರ್ಗಾಂಬ ದೇವರು. ಏನೇ ಕೇಳ್ಕೊಂಡ್ರು ಬೇಡ್ಕೊಂಡ್ರು ನಡೆಯುತ್ತೆ. ಮತ್ತು ನೀವು ಪಿಕ್ನಿಕ್ಗೆ ಅಂತ ಹೋದಾಗ ಸುತ್ತಮುತ್ತ ಖಂಡಿತ ಗಲೀಜೆಲ್ಲ ಮಾಡಬೇಡಿ. ನಿಮ್ಮ ಒಂದು ಮನಃಶಾಂತಿಗೆ ಅಂತ ಹೋಗಿ ಪಿಕ್ನಿಕ್ನ ಮುಗಿಸ್ಕೊಂಡು ದಯವಿಟ್ಟು ಗಲೀಜೆಲ್ಲ ಮಾಡಬೇಡಿ. ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ವಿಶ್ವೇಶ್ವರಯ್ಯನವರ ಕೊಡುಗೆ ಕೂಡ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ತಿಳಿಸ್ಕೊಡ್ತೀನಿ.